ಕರ್ಮ ಎಂದರೆ ಏನು ಅದು ತಿಳ್ಕೊಬೇಕು ಫಸ್ಟು. ನಾವು ಹೇಳ್ಬಿಡ್ತೀವಿ ಏನು ಕರ್ಮನೋ ಅಂತ. ಕರ್ಮ ಎಂದರೆ ಏನು ಪ್ರಶ್ನೆ ಏನಾದ್ರು ಹೇಳ್ಬೋದಾ? ಕರ್ಮ ಎಂದರೆ ಏನು? ಕರ್ಮ ಅಂತಂದ್ರೆ ಏನೋ ಗೊತ್ತಿಲ್ಲ, ಏನೋ ಅದೇ ಕರ್ಮ ಅಂದ್ರೆ ಕರ್ಮ ಅಲ್ಲ ಗುರುಗಳೇ, ಏನೋ ತಪ್ಪು ಮಾಡಿರ್ತೀವಿ ಅನ್ನುವಂಥ ವಿಚಾರದಲ್ಲಿ ಗುರುಗಳೇ ಅರ್ಥ ಹೇಳ್ಬೋದು. ಅದು ಕರ್ಮದ ಮೂಲ ಅರ್ಥ ಶಿಕ್ಷೆ. ಶಿಕ್ಷೆ. ಕರ್ಮದ ಮೂಲ ಅರ್ಥ ಶಿಕ್ಷೆ. ಏನು ಅಂದರೆ ಏನು ಕರ್ಮನೋ ಈ ಶಿಕ್ಷೆ ಬೇಕಾ ಅಂತ ಅವ್ರ ಬಾಯಿಲೇ ಬರುತ್ತೆ. ಅಂದ್ರೆ ಕರ್ಮ ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ತೀವಿ ಅನ್ನೋ ಅರ್ಥ ಇರೋದಲ್ವಾ ಗುರು? ಕರ್ಮದ ಅರ್ಥವನ್ನ ತಿಳಿಯದೇ ಇರುವುದೇ ಶಿಕ್ಷೆ. ಅಂದ್ರೆ ಕರ್ಮ ಅಂತಕ್ಕಂಥದ್ದು ಹೇಳ್ತೀವಿ ನಾವು, ಅದಕ್ಕೆ ಅರ್ಥ ಬೇಕು. ಹೌದು, ಅದು ಶಿಕ್ಷೆ. ಶಿಕ್ಷೆ ಅಂದ್ರೆ ಏನು? ನರಕ. ನರಕ ಅಂದ್ರೆ ಏನು? ಇದೇ ಪ್ರಪಂಚ. ಈಗಿರುವ ಪ್ರಪಂಚ ಏನು? ನರಕ ಜೀವನ. ಎಷ್ಟು ಜನ ಹೇಳಲ್ಲ ನರಕ ಆಗ್ಬಿಡ್ತು ನನ್ನ ಲೈಫು, ನನ್ನ ಜೀವನ ಅಲ್ವಾ? ಅದಕ್ಕೆ ನೋಡಿ, ಎಲ್ಲಿ ಕರ್ಮ ಎಲ್ಲಿಂದ ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ. ಈ ಕರ್ಮ ಶರೀರ ಯಾಕೆ ಬಂತಿಲ್ಲಿ ಪ್ರಶ್ನೆ ತಾನೆ? ಹಾ ಗುರುಗಳೇ. ಸೋಮಾರಿತನ ಅಂತಕ್ಕಂಥದ್ದಕ್ಕೆ ಎಲ್ಲಿಗೆ ತಗೊಂಡೋಗುತ್ತೆ ಅದು ಅಂತಕ್ಕಂಥದ್ದಕ್ಕೆ ಇಷ್ಟೊತ್ತರೆಗೂ ಮಾತಾಡಿದ್ದೆಲ್ಲ ಯಾವುದ್ರ ಮೂಲದಿಂದ ಉತ್ಪತ್ತಿ ಆಗತ್ತೆ? ಅದು ಈ ಸೋಮಾರಿತನ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಮಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ. ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ರ ಹಿನ್ನೆಲೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಜ್ಞಾಪಕ ಶಕ್ತಿ ಇದೆ ಅಂತೀಯಮ್ಮ? ಇಲ್ಲ ಗುರುಗಳೇ. ಗುರುಗಳೇ, ನೀವು ಅವಾಗಲೇ ಕರ್ಮ ಅಂತ ಹೇಳಿದ್ರಿ. ಕರ್ಮ ಅಂತ ಹೇಳಿದ್ರೆ ಇವತ್ತಿನ ಒಂದು ಇದರಲ್ಲಿ ಕರ್ಮ ಮಾಡೇ ಮನುಷ್ಯನ ಜನ್ಮ ತಗೊಳ್ಳೋದು ಅನ್ನುವಂಥ ವಿಚಾರ ಇದೆ ಗುರುಗಳೇ. ಹಾಗಿದ್ರೆ ಕರ್ಮ ಅನ್ನುವಂಥದ್ದು ಇದೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಇರಬೇಕಿತ್ತು. ಈ ಸೋಮಾರಿತನ ಅನ್ನುವಂಥದ್ದು ಕೆಲವಷ್ಟು ಜನರಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ಇರಲ್ಲ. ಹಾಗಿದ್ಮೇಲೆ ಕರ್ಮದ ದೇಹ ಅಂತ ಹೇಗೆ ತಗೊಳ್ಳೋದು ಗುರುಗಳೇ? ಅಲ್ಲ, ನಾವು ಅದನ್ನು ಭಾಗ ಮಾಡ್ಕೋಬೋದು. ಏನು? ಪಕ್ಕದ ಮನೆಯವರು ಚೆನ್ನಾಗಿದ್ದಾರೆ, ತಪ್ಪೇನು? ಅವ್ರು ಕೇಳೋಗಿ ಏನೇ ಆಗಲಿ ಅವ್ರ ಥರ ನಾವಿಲ್ಲ ಬಿಡಿ ಅಂತಾರೆ. ಹೌದು. ಹಾಗೆ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಸಾಧ್ಯ ಇಲ್ಲ. ಕಾರಣ ನಮಗೆ ಬದುಕಿನಲ್ಲಿ ಇರ್ತಕ್ಕಂತಹ ಸತ್ಯನೇ ಗೊತ್ತಾಗಿಲ್ಲ. ಬದುಕು ಅಂದರೆ ಏನು? ತೃಪ್ತಿಯಾಗಿರೋದು. ಸಾಧನೆ ಅಂದರೆ ಏನು? ನೆಮ್ಮದಿಯಾಗಿರೋದು. ಹೌದಾ? ಎಲ್ಲಿದೆ? ಎಲ್ಲಿ ಸಿಕ್ಕಿದೆ? ನಾವು ಪೇಚ್ಕೋತಾ ಇದ್ದೀವಿ ಅಷ್ಟೇ. ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ. ಸಹಜ ಇದು. ಆದರೆ ಚೆನ್ನಾಗಿದೆ ಅಂತಕ್ಕಂಥದ್ದಕ್ಕೆ ನಮಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಅಂದರೆ ಹೆಂಗೆ ಚೆನ್ನಾಗಿರ್ತೀರಾ ನೀವು? ಹಣ ಇರ್ತಕ್ಕಂಥ ವಿಷಯ ಸೆಕೆಂಡ್ರಿ, ನಾವು ಹೇಳ್ತಾ ಇಲ್ಲ. ನೆಮ್ಮದಿಯಾಗಿ ಇರಬೇಕಾದ್ರೆ ಆರೋಗ್ಯ ಇರತ್ತೆ. ಹೌದಾ? ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಇಲ್ಲ. ಅದನ್ನೇ ನರಕ ಅಂತ ಹೇಳ್ತಕ್ಕಂಥದ್ದು. ಆ ನರಕ ಅಂತಕ್ಕಂಥದ್ದೇ ಕರ್ಮ ಅಂತಕ್ಕಂಥ ಒಂದು ವಿಷಯಕ್ಕೆ ಬರತಕ್ಕಂಥದ್ದು. ಈಗ ಜ್ಞಾಪಕ ಅಂತಕ್ಕಂಥದ್ದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಈ ಸಮಸ್ಯೆ ಇರುತ್ತೆ ಅನ್ನೋದಕ್ಕೆ ನಾವು ಒಂದು 20% ಕೊಟ್ಕೊಳ್ಳೋಣ. 80 ಬಿಟ್ಬೋಣ, ಪ್ಲಸ್ ಅಲ್ಲೇ ಇದ್ದಾರೆ ಅಂತ. ಅಂತೂ ಜ್ಞಾಪಕ ಶಕ್ತಿ ಕೊರತೆ ಇದೆ ಅಂತ ಗೊತ್ತಾಗಿದೆಯಲ್ಲ? ಖಂಡಿತ ಇದೆ. ಯಾಕಿದೆ? ಎಲ್ರಿಗೂ ಯಾಕೆ ಬರ್ತಾ ಇದೆ? ಇದು ಕಾರಣ ಬೇಕಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇದು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಇದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು. ಈ ಕಾರಣ ಯಾರು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಆರೋಗ್ಯದಾಯಕವಾದ ಊಟ ಮಾಡುವ ವಿಧಾನ ಯಾವುದು ಅಂತ ಕೇಳಿದ್ರೆ ಎಷ್ಟು ಜನ ಗೊತ್ತು? ಆರೋಗ್ಯದಾಯಕವಾದ ಊಟದ ವಿಧಾನ ಯಾವುದು ಅಂದ್ರೆ ನಾವು ತಿಂತಾ ಇರೋದೆಲ್ಲ ಆರೋಗ್ಯಕರವಾಗಿರೋದೆ ಅಂತ ಅನ್ಕೊಂಡಿದೀವಿ ಗುರುಗಳೇ. ಅಲ್ಲ, ಅನ್ಕೊಳ್ಳೋಕೆ ಆರೋಗ್ಯಕರವಾಗಿರೋದು ಅಂತಂದ್ರೆ ನಿಜ. ಆರೋಗ್ಯಕರವಾದ ಊಟದ ವಿಧಾನ ಯಾವುದು? ನೀ ಹೇಳ್ದಂಗೆ ತಿಂತಾ ಇದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದೀವಿ ಅಷ್ಟೇ, ಆರೋಗ್ಯವಾಗಿಲ್ಲ. ಅದೌದು. ಇದಕ್ಕೆ ನಮ್ಮ ಹೊಟ್ಟೆ ಅಂತಕ್ಕಂಥದ್ದು, ನಾವು ಆಹಾರ ನಾವು ಹೊಟ್ಟೆಗೆ ಹಾಕೋತಾ ಇದ್ದೀವಿ, ಹೊಟ್ಟೆಗೆ ಇಟ್ಕೋತಾ ಇದ್ದೀವಿ, ಹೊಟ್ಟೆಗೆ ಕಳಿಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಹೌದು. ಅದರಲ್ಲಿ ಎಷ್ಟು ಭಾಗ ಇರಬೇಕು ಊಟ ಅಂತ ಕೇಳಿದ್ರೆ, ಊಟ ಎಷ್ಟು ಭಾಗ ಊಟವನ್ನು ಒಳಗಡೆ ಕಳಿಸ್ಬೇಕು?
ಅದು ಜಠರಕ್ಕೆ ಹೋಗುತ್ತೋ ಕರಳಿಗೆ ಹೋಗುತ್ತೋ ಹೊಟ್ಟೆಗೆ ಹೋಗುತ್ತೋ ಅದನ್ನೇ ವಿಷಯ. ಹೊಟ್ಟೆಗೆ ಊಟ ಹಾಕ್ತೀವಿ ಗೊತ್ತು, ಹೌದು. ಹೊಟ್ಟೆಗೆ ಊಟ ಹಾಕಬೇಕಾಗಿದ್ದು ಗೊತ್ತು. ಹೌದು. ಎಷ್ಟು ಭಾಗ ಹೋಗಬೇಕು ಅಂತ ತಿಳ್ಕೊಂಡ್ರೆ, ಎಷ್ಟು ಭಾಗ ಅಂದರೆ ಹೆಂಗದು, ಊಟ ಮಾಡ್ತಕ್ಕಂತಹ ಎಷ್ಟು ಊಟ ಮಾಡ್ತೀವಿ ಅಂತ ನಾವು ತೀರ್ಮಾನ ಮಾಡಿರ್ತೀವೋ ಅದರ ಅರ್ಧ. ನಾನು 4 ದೋಸೆ ತಿಂತೀನಿ, ಒಂದು ಬೋಲನ್ನು ನನಗೆ ಬೇಕು, ಡಿಸೈಡ್, ಗುರ್ತು ನಿಂದು, ಅದ್ರಲ್ಲಿ ಅರ್ಧ ಮಾಡಬೇಕು. ಅಂದರೆ 2 ದೋಸೆ. ಆ ಅರ್ಧ ಇನ್ನರ್ಧ ಯಾವುದು, ಅದ್ರಲ್ಲಿ 2 ಭಾಗ ಮಾಡಬೇಕು. ಅದರಲ್ಲಿ ಅರ್ಧ ಭಾಗ, ಅದರಲ್ಲಿ ಅರ್ಧ ಒಂದಾಗುತ್ತೆ. ಅಲ್ಲ, ಒಂದು ಭಾಗದಲ್ಲಿ ಅರ್ಧ ಭಾಗ ಆಹಾರ, ಇನ್ನು ಅರ್ಧ ಭಾಗ ಉಳ್ಕೊಂಡಿರ್ತಲ್ಲ, ಅದನ್ನು ತುಂಡು ಹಾಕಬೇಕು. ಅದನ್ನು 2 ಭಾಗ ಮಾಡಿ ಕಾಲು ಭಾಗ ಮಾಡಬೇಕು. ಕಾಲು ಭಾಗ ನೀರು, ಕಾಲು ಭಾಗ ನೀರಾದ್ಮೇಲೆ ಹಾಸ್ಬೇಕು ಗಾಳಿ. ಇದು ಆರೋಗ್ಯದಾಯಕವಾದ ಊಟ. ಎಷ್ಟು ಜನಕ್ಕೆ ಕೇಳೋಣ ಈಗ? ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೇಕು ಗೊತ್ತು ಸ್ವಾಮಿ, ನೀವು ಇಷ್ಟು ಅಷ್ಟು ಅಂದರೆ ಏನು ಮಾಡೋಣ ಅಂದರೆ, ಅದಕ್ಕೇನೆ ನರಕಕ್ಕೆ ಇವೆಲ್ಲ ಸೇರ್ಕೊಳ್ಳುತ್ತೆ. ನರಕಕ್ಕೆ ಯಾಕೆಂದ್ರೆ ಅನುಭವಿಸೋಕ್ಕೆ ನಾವು ಊಟ ತಿಂತಾ ಇದ್ದೀವಿ ಅಂದಮೇಲೆ ನೀವು ಎಷ್ಟು ಬೇಕಾದ್ರೆ ತಿನ್ನಿ. ಊಟ ತಿನ್ನೋದೇನಕ್ಕೆ? ಹೊಟ್ಟೆ ತುಂಬೋದಿಕ್ಕೆ ಅಂತ ಅಲ್ಲ, ಅನುಭವಿಸೋದಕ್ಕೆ ತಿಂತಾ ಇರೋದು ನಾವು. ಹೊಟ್ಟೆ ಊಟ ತಿಂತಾ ಇರೋದು ಅನುಭವಿಸೋಕ್ಕೆ. ಯಾವ್ದು ಅನುಭವಿಸೋದು? ಅಲ್ಲಿ ನೋವು, ಇಲ್ಲಿ ನೋವು, ಆ ನೋವು, ಈ ನೋವು, ಇದೇ ಅನುಭವಿಸ್ತಾ ಇರೋದು. ಇದು ಹೊಟ್ಟೆ ತುಂಬ ಊಟ ತಿನ್ನೋದ್ರಿಂದ ಬರ್ತಾ ಇದೆ ಅಂತ ನಮ್ಗೇನು ಅರ್ಥ ಆಗಿಲ್ಲ. ಅಂದ್ರೆ ಹೊಟ್ಟೆ ತುಂಬಿಸ್ಕೊಂಡು ಅನುಭವಿಸ್ತಾ ಇದ್ದೀವಿ ಅಂತ. ಈಗ ಹೇಳಿದೆ ನೋಡಮ್ಮ ಕರೆಕ್ಟಾಗಿ. ಹೊಟ್ಟೆ ತುಂಬ ಊಟ ಮಾಡು, ಕಣ್ ತುಂಬ ನಿದ್ದೆ ಮಾಡು. ಯಾರು ಹೇಳೋದು? ಯಾರಿಗೆ ಹೇಳ್ಬೇಕಿತ್ತಿದ್ನ? ಅದ್ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಹೇಳ್ಬೇಕಿರತ್ತೆ. ಅಲ್ಲಮ್ಮ, ಶ್ರಮಜೀವಿಗಳಿಗೆ ಇದು ಬೇಕು. ನಾವು ಫ್ಯಾನು AC ಕೆಳಗಡೆ ಕುತ್ಕೊಂಡವ್ರಿಗೆ ಹೊಟ್ಟೆ ತುಂಬ ಅಂದೆ, ಕಣ್ ತುಂಬನೂ ಇಲ್ಲ, ಹೊಟ್ಟೆ ತುಂಬನೂ ಇಲ್ಲ.